ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಕಡೆಯಿಂದ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ತರ್ತಾ ಇದ್ದೀನಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಿರಲ್ಲ, ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಅಮೌಂಟು ನೀವು ಕಟ್ಟಬೇಕಾಗಿರಲ್ಲ. ಸೊ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವಿಲ್ಲಿ ನೋಡ್ಬೋದು, ಈ ಒಂದು ಕಂಪ್ನಿ ಕಡೆಯಿಂದ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ಕಂಟೆಂಟ್ ಅನ್ನೋ ಒಂದು ಇದಕ್ಕೂ ಕೂಡ ಓಪನಿಂಗ್ಸ್ ಇದೆ. ಇಲ್ಲಿ ಕಂಟೆಂಟ್ ಲರ್ನಿಂಗ್, ಟೆಕ್ ರಿಲೇಟೆಡ್ ಅವ್ರಿಗೂ ಕೂಡ ಓಪನಿಂಗ್ ಇದೆ. ನಿಮ್ಮ ಫ್ರೆಂಡ್ಸ್ ಏನಾದರೂ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇತ್ತು ಅಂತಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರಾಡಕ್ಟ್ ರಿಲೇಟೆಡ್, ಫಿನಾನ್ಸ್ ಆ್ಯಂಡ್ ಲೀಗಲ್, HR ರಿಲೇಟೆಡ್ ಕೂಡ ಇದೆ. ಮಾರ್ಕೆಟಿಂಗ್, ಬಿಸ್ನೆಸ್ ಡೆವಲಪ್ಮೆಂಟ್, CEO. ಸೊ ನಾನಿಲ್ಲಿ ಇವತ್ತು ನಿಮಗೆ ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಏನಿಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಈ ಒಂದು ಜಾಬ್ನ ನೋಡೋಣ. ಇಲ್ಲಿ ವ್ಯೂ ಓಪನ್ ಪೊಸಿಷನ್ಸ್ ಅಂತ ಇದೆಯಲ್ಲ, ವ್ಯೂ ಓಪನ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಫುಲ್ಲಿ ರಿಮೋಟ್ ಅಂತ ಇದೆ. ಫುಲ್ಲಿ ರಿಮೋಟ್ ಅಂತ ಇರೋದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೆಲ್ಲ ಇನ್ನೆಲ್ಲ ಉತ್ತರ ಪ್ರದೇಶದಲ್ಲಿರೋದು. ನಮಗೆ ಫಸ್ಟ್ ಒನ್ ಏನಿದೆ ಅದು ನಮಗೆ ರಿಮೋಟ್ ಜಾಬ್ ಆಗಿರುತ್ತೆ. ಸೊ ಅದಕ್ಕೆ ನಾವಿವತ್ತು ಅಪ್ಲೈ ಮಾಡೋಣ, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅನ್ನೋದು. ಸೊ ಓಪನ್ ಮಾಡಿ ಈ ಒಂದು ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಅನ್ನೋದು ಒಂದು ಎಜುಕೇಷನ್ ರಿಲೇಟೆಡ್ ಆಗಿರುತ್ತೆ. ಸೊ ಇಲ್ಲೇನು ಮಾಡ್ತಾರೆ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರು, ಮೀನ್ಸ್ JE, ನೀಟು, ಮೆಡಿಕಲಿಗೆ, ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋ ಅಂಥವ್ರು ಕೂಡ ಈ ಒಂದು ಟೆಕ್ಸ್ಟ್ ಬುಕ್ ಅನ್ನೋ ಒಂದು ಇದನ್ನು ಕೂಡ ರೆಫರ್ ಮಾಡ್ತಾರೆ. ನೀವು ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಬೋದು. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ ಅಂದರೆ, ಕನ್ಸಲ್ಟ್ ಪೊಟೆನ್ಷಿಯಲ್ ಸ್ಟೂಡೆಂಟ್ಸ್ ಓವರ್ ಎ ಕಾಲ್ ಟು ಇನ್ಫಾರ್ಮ್ ದೆಮ್ about a product and help them in making better career decisions. ಸೊ ಫಾರ್ ಎಕ್ಸಾಂಪಲ್, ಈಗ ನೀವೇನೋ ಒಂದು ಕ್ವಶನಿಗೆ ಗೂಗಲ್ನ ಮಾಡ್ತೀರಾ, ಆ ಕ್ವಶನಿಗೆ ಆನ್ಸರು ಸುಮಾರಷ್ಟು ವೆಬ್ಸೈಟ್ಗಳಲ್ಲಿ ಬರುತ್ತೆ. ಅದರಲ್ಲಿ ಒಂದು ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಬರುತ್ತೆ. ಸೊ ಇವಾಗ ನೀವೇನು ಮಾಡಬೇಕು, ಸೊ ಆ ಒಂದು ಸ್ಟೂಡೆಂಟ್ ಇರ್ತಾರಲ್ಲ ಅವ್ರಿಗೆ ನೀವು ಅವರ ಒಂದು ಕೆರಿಯರ್ ಡಿಸಿಷನಲ್ಲಿ ನೀವು ಹೆಲ್ಪ್ ಮಾಡಬೇಕಾಗತ್ತೆ. ಆನ್ಸರ್ ಕ್ವಶನ್ಸ್ ಅಬೌಟ್ ಅವರ್ ಪ್ರಾಡಕ್ಟ್ಸ್ ಆಫ್ ದ ಕಂಪನಿ. ಅವ್ರು ಏನೇ ಕ್ವಶನ್ ಕೇಳಿದ್ರು ಆ ಪ್ರಾಡಕ್ಟ್ ಬಗ್ಗೆ, ಕಂಪ್ನಿ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೇಲ್ಸ್ ಆ್ಯಸ್ ಪರ್ ರಿಕ್ವೈರ್ಮೆಂಟ್ ಫ್ರಮ್ ದ ಸ್ಟೂಡೆಂಟ್ಸ್. ಮೇಂಟೈನ್ ಸೇಲ್ಸ್ ರಿಪೋರ್ಟ್ ಆ್ಯಂಡ್ ಅಪ್ಡೇಟ್ ಇನ್ ಅ CRM time to time. Take process orders in accurate manner. Go to the extra mile to meet sales quota. ಸೊ ಇದನ್ನೆಲ್ಲ ಓದ್ಕೊಳ್ಳಿ. ಇಲ್ಲಿ ಸ್ಕಿಲ್ಸ್ ಏನೇನು ಬೇಕು ಅಂತಂದರೆ, ಎಕ್ಸಲೆಂಟ್ ಇಂಟರ್ಪರ್ಸನಲ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್, ಸ್ಟ್ರಾಂಗ್ ನೆಗೋಷಿಯೇಷನ್ ಸ್ಕಿಲ್ಸ್ ವಿತ್ ಅ ಪ್ರೂವನ್ ಎಬಿಲಿಟಿ ಟು ಸೀಕ್, ಸೊಲ್ಯೂಷನ್ ಓರಿಯೆಂಟೆಡ್ ಮತ್ತು ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್. ಸೊ ಇಲ್ಲಿ ನಿಮ್ಮ ಸ್ಕಿಲ್ಸು ಒಂದು ಕಮ್ಯುನಿಕೇಷನ್ ಚೆನ್ನಾಗಿ ಬರಬೇಕು. ನೀವು ಯಾವ ರೀತಿಯಾಗಿ ಕಸ್ಟಮರ್ ಜೊತೆ ಇಂಟರ್ಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳಿಲ್ಲ. ಹಾಗಾಗಿ 10th ಆಗಿರೋರು, PU ಆಗಿರೋರು, ಎನಿ ಡಿಗ್ರಿ ಆಗಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ ಇಂಡಿಯನ್ ಆ್ಯಪ್ ಇತ್ತು ಅಂತಂದರೆ ಅದ್ರ ಮುಖಾಂತರ ಅಪ್ಲೈ ಮಾಡ್ಬೋದು. ಇಲ್ಲ ಅನ್ನೋರು ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಂಟು ಮಾರ್ಕ್ ಏನು ಕಾಣಿಸ್ತಾ ಇದೆ, ಆ ಇಂಟು ಮಾರ್ಕ್ ಎಲ್ಲ ಕಂಪಲ್ಸರಿ ಆಗಿರುತ್ತೆ. ನಿಮ್ಮ ಒಂದು ಫಸ್ಟ್ ನೇಮ್ ಹಾಕಿ, ಸರ್ನೇಮ್ ಇತ್ತು ಅಂದರೆ ಲಾಸ್ಟ್ ನೇಮಲ್ಲಿ ಹಾಕಿ, ಇಲ್ಲ ಅಂತಂದರೆ ಜಸ್ಟ್ ಇನಿಷಿಯಲ್ ಕೂಡ ಹಾಕಿ. ನೀವು ಯೂಸ್ ಮಾಡೋ ಅಂಥ ಫೋನ್ ನಂಬರ್ ಮತ್ತು ಇಮೇಲ್ ID ಹಾಕಿ. ರೆಸ್ಯೂಮ್ನ PDF ಚೂಸ್ ಫೈಲ್ ಮೇಲೆ ಸೆಲೆಕ್ಟ್ ಮಾಡಿ ಆ ರೆಸ್ಯೂಮ್ PDF ಹಾಕಿ. ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ನೆಲ್ಲ ಅಪ್ಡೇಟ್ ಮಾಡಿ ರೆಸ್ಯೂಮ್ನ ಇಲ್ಲಿ ಹಾಕಿ. ಆವಾಗ ಮಾತ್ರ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ. ಓಕೆನಾ? ವಿಲ್ ಯು ಬಿ ಅವೈಲಬಲ್ ಫಾರ್ ಇಮಿಡಿಯೇಟ್ ಜಾಯ್ನಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ಫ್ರೆಷರ್ ಆಗಿರೋದ್ರಿಂದ ಇಮಿಡಿಯೇಟಾಗಿ ಜಾಯ್ನ್ ಆಗ್ತೀರಾ, ಎಸ್ ಅಂತ ಕೊಡಿ. ಎಕ್ಸ್ಪೀರಿಯನ್ಸ್ ಪರ್ಸನ್ ಇರೋರು ಅಂತಂದರೆ ನಿಮಗೆ ನೋಟಿಸ್ ಪೀರಿಯಡ್ ಎಷ್ಟಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಶೇರ್ ದ ಲೀಸ್ಟ್ ಆಫ್ ಎಡ್ಟೆಕ್ ಕೋರ್ಸ್ ಸೋಲ್ಡ್ ಅಂತ ಇದೆ. ಸೊ ನೀವೇನಾದರೂ ಕೋರ್ಸಸ್ನ ಸೋಲ್ಡ್ ಮಾಡಿದರೆ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲ ಅಂತಂದರೆ ಜಸ್ಟ್ ಬಿಡಿ. ಕೈಂಡ್ಲಿ ಮೆನ್ಷನ್ ಕರೆಂಟ್ ಆರ್ಗನೈಸೇಷನ್. ಸೊ ನೀವೇನಾದರೂ
ಕರೆಂಟ್ಲಿ ವರ್ಕ್ ಮಾಡ್ತಾ ಇದ್ದರೆ ಅದ್ರದ್ದು ಡೀಟೇಲ್ಸ್ನ ಕೊಡಿ. ಯುವರ್ ಕರೆಂಟ್ ಸ್ಯಾಲ್ರಿ ಮತ್ತು ಡು ಯು ಹ್ಯಾವ್ ಲ್ಯಾಪ್ಟಾಪ್ ಅಂತ ಕೇಳ್ತಾ ಇದೆ. ಇದ್ದರೆ ಎಸ್, ಇಲ್ಲಾಂದರೆ ನೋ. ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಓಕೆನಾ? ಈಗಿಷ್ಟು ಇದೊಂದ್ರ ಮೇಲೆ ಅಪ್ಡೇಟ್ನ ತೊಗೊಂಬಂದಿದ್ದೀನಿ. ಅದೇ ರೀತಿಯಾದಂಥ ನಾವು ನೆಕ್ಸ್ಟ್ ಆಪರ್ಚುನಿಟೀಸ್ ಯಾವುದಿದೆ ಅದನ್ನು ಕೂಡ ನೋಡೋಣ. ಇಲ್ಲಿ ನೆಕ್ಸ್ಟ್ ಏನಿದೆ, ಕಂಟೆಂಟ್ ಲರ್ನಿಂಗ್ ಇದೆ. ಇದ್ರ ಮೇಲೂ ಕೂಡ ಓಪನ್ ಮಾಡಿ ನೋಡಿ. ಸೊ ಇದು ಕೂಡ ನಿಮಗೆ ಫುಲ್ಲಿ ರಿಮೋಟ್ ಇದೆ. ಇದು ಡಿಜಿಟಲ್ ಮಾರ್ಕೆಟಿಂಗ್ ಥರ ಇರುತ್ತೆ. ಜಸ್ಟ್ ಇದನ್ನು ಕೂಡ ಓಪನ್ ಮಾಡಿ ನೋಡಿ. ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಏನಿದೆ, ನಿಮ್ಮ ಒಂದು ಸ್ಕಿಲ್ಸಿಗೆ ಆ್ಯಡ್ ಆಗುತ್ತಾ ಏನು, ಅದನ್ನು ಕೂಡ ಪ್ರತಿಯೊಂದನ್ನು ಇಲ್ಲಿ ಕಂಟೆಂಟ್ ಲರ್ನಿಂಗು, ಟೆಕ್ಕು ಎಲ್ಲ ಕೂಡ ಓಪನ್ ಮಾಡಿ ನೋಡಿ. ಓಕೆನಾ? ನಿಮ್ಮ ಒಂದು ಎಜುಕೇಷನ್ಗೆ ಮತ್ತು ಏನು ನಿಮಗೆ ಸೂಟಬಲ್ ಇರುತ್ತೋ ಆ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನು ಕರೆಕ್ಟಾಗಿ ಸಿಕ್ತು ಅಂತ ಅನ್ಕೋತೀನಿ. ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ, ಜಸ್ಟ್ ನೀವು ನಿಮ್ಮ ಒಂದು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ testbook.com ಅಂತ ಸರ್ಚ್ ಮಾಡಿ. ಓಪನ್ ಆಗುತ್ತೆ. ಅದರಲ್ಲಿ 3ನೇದು ಅಥವಾ 4ನೇದು ಅಫಿಷಿಯಲ್ ಆದಂಥ ವೆಬ್ಸೈಟು ಬರುತ್ತೆ. ಆ ಅಫಿಷಿಯಲ್ ಆದಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿಯಾಗಿ ಅಪ್ಲೈ ಮಾಡಬೇಕಾಗತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಯೂಸ್ಫುಲ್ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಮ್ಮ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಮ್ಮೆ ಚೆಕ್ ಮಾಡಿ. ಥ್ಯಾಂಕ್ ಯು.